ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಹುದ್ದೆಯ ಸಮಯ ಇನ್ನೇನು ಕೂಡಿ ಬರಲಿದೆ. ಅದಾಗಲೇ ಹುದ್ದೆಗಾಗಿ ಜಟಾಪಟಿಯು ನಡೆಯುವ ಸಾಧ್ಯತೆಯೂ ಇದೆ. ಆದರೆ ಈ ಬಗ್ಗೆ ಯಾವುದೇ ಗೊಂದಲ ನಮ್ಮಲ್ಲಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮರ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣಾ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡು ಅತ್ಯಧಿಕ ಸ್ಥಾನ ಗಳಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಬೀಗುತ್ತಿದೆ. ಜಿಲ್ಲಾ ಪಂಚಾಯತ್ನ ಸಂಪೂರ್ಣ ಅಧಿಕಾರ ಬಿಜೆಪಿ ಪಾಲಿಗೆ ದೊರೆತಿದೆ. ಇನ್ನೇನಿದ್ರೂ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷ ಹುದ್ದೆಯ ಕಸರತ್ತು. ರಿಸಲ್ಟ್ ಬರುವವರೆಗೆ ಒಟ್ಟಿಗೆ ಇದ್ದ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಹುದ್ದೆಯ ಆಯ್ಕೆಯ ವೇಳೆಗೆ ಉಲ್ಟಾಪಲ್ಟಿ ಹೊಡೆಯುವುದು ಸಾಮಾನ್ಯ ಸಂಗತಿ. ಈ ಹಿಂದೆ ಕೂಡ ಇದೇ ಪರಿಸ್ಥಿತಿ ಕೂಡ ಘಟಿಸಿತ್ತು. ಆದರೆ ಈ ಬಾರಿ ಹೀಗೇನು ಆಗೋದಿಲ್ಲ ಅನ್ನುತ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್. ಈ ಬಗ್ಗೆ ಅವರೇ ನಮ್ಮ ನಾಡುವಿನ ಜೊತೆಗೆ ಹೇಳಿದ್ದು ಹೀಗೆ. ತಾಲೂಕು ಪಂಚಾಯತ್ ಅಲ್ಲಿ ಹೆಚ್ಚು ಮತದಾರರು ಹೆಚ್ಚು ಮತವನ್ನ ಕೊಟ್ಟು ಇವತ್ತು ನಮ್ಮನ್ನ ಹೆಚ್ಚು ಒಳ್ಳೆಯ ಸ್ಥಾನಕ್ಕೆ ಏರಿಸಿ ಸಂಪೂರ್ಣವಾದ ತಾಲೂಕು ಪಂಚಾಯತ್ ಆಡಳಿತೆಯನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಅದಲ್ಲದೆ ಜಿಲ್ಲಾ ಪಂಚಾಯತ್ ಆಡಳಿತೆಯನ್ನು ಕೂಡ ಇವತ್ತು ಒದಗಿಸೋದಕ್ಕೆ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅಧ್ಯಕ್ಷರಾಗುವುದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಯಾರು ಅಧ್ಯಕ್ಷರಾಗುವುದಕ್ಕೂ ಯಾರಿಗೂ ಸಮಸ್ಯೆ ಇಲ್ಲ. ಯಾರು ಅದರ ಬಗ್ಗೆ ಅಪಸ್ವರ ಎತ್ತುವುದೇ ಇಲ್ಲ, ಗೊಂದಲ ಇಲ್ಲ. ಒಗ್ಗಟ್ಟಿನಿಂದ ಇದ್ದೇವೆ. ಕಾಂಗ್ರೆಸ್ನವರು ನಮ್ಮಲ್ಲಿ ಸದಸ್ಯರಿಲ್ಲ, ಕಾಂಗ್ರೆಸ್ನವರಲ್ಲಿ ಸದಸ್ಯರಿದ್ದಾರೆ ಅಂದ್ರೆ ಏನ್ ಮಾಡೋದು? ಅದು ಮೀಸಲಾತಿಯಲ್ಲಿ ಅವರನ್ನ ಒಪ್ಕೊಳ್ಳೇಬೇಕು. ಅದರಲ್ಲಿ ಏನ್ ಮಾತಾಡ್ಲಿಕ್ಕಿಲ್ಲ. ಅದರಲ್ಲಿ ನಾವು ಅದರಲ್ಲಿ ಬದಲಾವಣೆ ಮಾಡುವುದು, ಕೈ ಆಡಿಸುವಂತ ಕೆಲಸ ಎಂದೂ ಮಾಡುವುದಿಲ್ಲ. ದೇರಳಕಟ್ಟೆಯ ಕನಚೂರ್ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವ ಶನಿವಾರ ನಡೆಯಿತು. ಪಿಎ ಕಾಲೇಜಿನ ಪ್ರೊಫೆಸರ್ ಸರೋಜಿನಿ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ದೇರಳಕಟ್ಟೆಯ ಕನಚೂರ್ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವ ಶುಕ್ರವಾರ ನಡೆಯಿತು. ಶಾಲಾ ಮುಖ್ಯ ಶಿಕ್ಷಕಿ ಸುಧಾ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರೋಲ್ಫಿ ಮಸ್ಕರೇನಿಯಸ್, ಪ್ರಾಂಶುಪಾಲರಾದ ಹೆರಾಲ್ಡ್ ಅನಂತಿ ಮುಂತಾದವರು ವೇದಿಕೆಯಲ್ಲಿದ್ದರು. ಈ ವೇಳೆ ಅತಿಥಿ ಗಣ್ಯರು ಶೈಕ್ಷಣಿಕವಾಗಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. And wish her a bright and successful future. ಮುಖ್ಯ ಅತಿಥಿಯಾಗಿದ್ದ ಪಿಎ ಕಾಲೇಜಿನ ಉಪನ್ಯಾಸಕಿ ಪ್ರೊಫೆಸರ್ ಸರೋಜಿನಿ ಅವರು ಮಾತನಾಡಿ, ಕಾಕದೃಷ್ಟಿ, ಬಕಧ್ಯಾನ, ಶ್ವಾನ ನಿದ್ರೆ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಬ್ರಹ್ಮಚಾರ್ಯವಿರಬೇಕು ಎಂದರು. ಒಂದು ಸಂಸ್ಕೃತಿ, ಬಹಳ ಶಾಸ್ತ್ರೀಯ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ಭಾಷೆ, ಅತ್ಯಂತ ಶ್ರೀಮಂತ ಧೀಮಂತ ಭಾಷೆ. ಈ ಕನ್ನಡದಲ್ಲಿ ನನಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಕುವೆಂಪು ಅವರು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಅದು ಗೋವರ್ಧನಗಿರಿಯನ್ನು ಎತ್ತಿದಂತ ಫಲ ಕೊಡ್ತದೆ ಅಂತ. ಆದ ಕಾರಣ ಇಲ್ಲಿ ಯಾಕಂದ್ರೆ ನಾನು ಯಾಕೆ ಈ ಭಾಷೆಯನ್ನು ಇಷ್ಟು ಹೇಳಿದ್ದೆ ಮತ್ತು ಯಾಕೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಈಗಿನ ಹೆಚ್ಚು ಅರಿತ ಹೆತ್ತವರಿದ್ದಾರೆ, ನುರಿತ ಅಧ್ಯಾಪಕರಿದ್ದಾರೆ. ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ, ಸಲಹೆಗಾರರಾದ ಕಲ್ಲಿಕೋಟೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರು ಅಬ್ದುಲ್ ರೆಹಮಾನ್ ಸಕಾಲಿಕ ಸಲಹೆಗಳನ್ನಿತ್ತರು. ಸಕ್ಸಸ್ ಇನ್ ಲೈಫ್ ಸ್ಟಾರ್ಟಿಂಗ್ ಫ್ರಮ್ ಹೋಮ್. ಮಿಸ್ಟರ್ ಅಂಡ್ ಮಿಸಸ್, ಗಂಡ ಹೆಂಡತಿ, ಮಕ್ಕಳು, ಮರಿಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿದರೆ ಮನೆಯಲ್ಲಿ ಸಂತೋಷ ಇರ್ತದೆ. ಅದೇ ತರ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್, ಟೀಚಿಂಗ್, ನಾನ್ ಟೀಚಿಂಗ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ಲರ ಸಹಕಾರದೊಂದಿಗೆ ಶಾಂತಿಯಿಂದ, ಸಂತೋಷದಿಂದ ಬೆಳವಣಿಗೆ ಮಾಡ್ತಾರೆ. ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬಿಂದ ಮಿಜೋರಾಂವರೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸಭಾಧ್ಯಕ್ಷತೆ ವಹಿಸಿದ್ದ ಕನಚೂರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಯುಕೆ ಮೋನು ಅವರು, ಬದುಕುವ ಕಲೆಯೇ ಶಿಕ್ಷಣದ ಗುರಿಯಾಗಬೇಕು ಎಂದರು. ಎಲ್ಲರೂ ಪ್ರೆಸಿಡೆಂಟ್ ಆಗಬೇಕು, ಅಬ್ದುಲ್ ರೆಹಮಾನ್ ರಾಗ ಆಗಬೇಕು, ಸರೋಜಿನಿ ಮೇಡಮ್ ಅವರಾಗಬೇಕು ಅಂತ ಹೇಳಿದ್ರೆ ಆಗುವುದಿಲ್ಲ. ಆದರೆ ತನ್ನ ಜೀವನವನ್ನ ಸಾರ್ಥಕವಾಗಿ ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ದೇಶದ ಪ್ರಜೆಯಾಗಿ, ಮಕ್ಕಳಿಗೆ ತಂದೆಯಾಗಿ, ತಂದೆಗೆ ಮಗನಾಗಿ, ತನ್ನ ಏನು ಜವಾಬ್ದಾರಿ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ದೇವೋ ಅದಕ್ಕೋಸ್ಕರ ಜೀವನ ಮಾಡುವುದಕ್ಕಾದರೂ ಪ್ರಪ್ರಥಮವಾಗಿ ನಮ್ಮ ಮಕ್ಕಳು ಕಲಿಬೇಕು.